ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವ ಒಂದು ಸ್ಟೇಟ್ಮೆಂಟ್ ಇಡೀ ದೇಶದ ಜನ ಆತಂಕಗೊಳ್ತಿದ್ದಾರೆ, ಚರ್ಚೆ ಮಾಡ್ತಿದ್ದಾರೆ, ಏನಾಗ್ತಾ ಇರಬಹುದು ದೇಶದಲ್ಲಿ ಅಂತ. ಅದ್ರ ಬಗ್ಗೆ ಚರ್ಚೆ ಮುಂದುವರಿಸೋಣ. ಆದರೆ ಅದಕ್ಕೂ ಮುನ್ನ ಮಂಡ್ಯದಲ್ಲಿ ಪರಿಸ್ಥಿತಿ ಹೆಂಗಿದೆ? ಪ್ರಧಾನಿ ನರೇಂದ್ರ ಮೋದಿ ಅವರು ಈ ರೀತಿ ಕರೆ ಕೊಟ್ಟ ಮೇಲೆ ನಿಜಕ್ಕೂ ಅಭಾವ ಇದೆಯಾ ಅನ್ನುವಂಥ ಆತಂಕದ ಮಧ್ಯೆ ಜನ ನೋಡಿ ಮುಗಿಬಿದ್ದಿದ್ದಾರೆ. ಅಯ್ಯೋ, ಮುಂದಿನ ದಿನಗಳಲ್ಲಿ ಸಿಲಿಂಡರ್ ಸಿಗುತ್ತಾ ಇಲ್ವಾ, ಪೆಟ್ರೋಲ್ ಡೀಸೆಲ್ ಸಿಗುತ್ತಾ ಇಲ್ವಾ, ಈಗಲೇ ಸ್ಟಾಕ್ ಮಾಡ್ಕೊಳ್ಳೋಣ ಅಂತ ಕೆಲವರು ಮುಂದಾದರೆ, ಕೆಲ ಬಂಕ್ಗಳಲ್ಲಿ ಆಲ್ರೆಡಿ ಅಲ್ಪ ಕೊರತೆ ಕಾಣಿಸ್ತಾ ಇದೆ ಅಂತೆ ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮಂಡ್ಯದಲ್ಲಿ ಕಂಡು ಬಂದಿರುವಂತಹ ದೃಶ್ಯ ಇದು. ಜನ ಮುಗಿಬಿದ್ದು ಹೋಗ್ತಿದ್ದಾರೆ, ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇಲ್ಲ ಅಂತ. ಆ ಸಂದರ್ಭಕ್ಕೆ ಅಲ್ಲಿ ಕೆಲವೊಂದಷ್ಟು ಕಡೆ ಸ್ಟಾಕ್ ಇಲ್ಲ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಮತ್ತೆ ಕೆಲವೊಂದಷ್ಟು ಕಡೆ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂತಹ ಪರದಾಟ ಜನರಿಂದ ಮುಂದುವರಿತಾ ಇದೆ. ಇದು ಮಂಡ್ಯದ ಸದ್ಯದ ಪರಿಸ್ಥಿತಿ ನೋಡೋದಕ್ಕೆ ಸಿಗ್ತಾ ಇರೋದು. ಸ್ಟಾಕ್ ಇದ್ರೂ ಕೂಡ ಕೆಲವರಿಗೆ ಕೊಡೋದಕ್ಕೆ ಮುಂದಾಗಲ್ಲ. ಬ್ಲಾಕ್ ಮಾರ್ಕೆಟಿಂಗ್ ನಮ್ಮಲ್ಲಿ ನಮ್ಮ ಜನನು ಹಂಗೆ ಇದ್ದಾರೆ. ಪ್ಯಾನಿಕ್ ಬೈಯಿಂಗ್ ಅನ್ನೋದು ಬಿಟ್ಬಿಡ್ಬೇಕು. ನೀವು ಭಯ ಪಟ್ಟು ಈಗ ಏನೋ ಮೋದಿ ಹೇಳ್ಬಿಟ್ಟಿದ್ದಾರೆ ನಾಳೆ ಏನೋ ಸಿಗತ್ತೋ ಇಲ್ವೋ ಅಂತ ಹೋಗಿ ಪರ್ಚೇಸ್ ಮಾಡಕ್ ಹೋದ್ರೆ ಅವ್ರು ಏನ್ ಮಾಡ್ತಾರೆ, ಬ್ಲಾಕ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಮೋದಿ ಅವರು ಇನ್ನೊಂದು ಪಾಯಿಂಟ್ ಹೇಳಿದ್ದಾರೆ, ಅದು ಇಂಪಾರ್ಟೆಂಟ್ ಫಾರ್ ನಮ್ಮ ಜನಕ್ಕೆ. ಏನಾಗಿದೆ, ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಬೇಡಿ, ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಯೂಸ್ ಮಾಡಿ ಅಂತ. ನೀವು ಅದು ಎಷ್ಟು ಒಳ್ಳೇದು ಅಂದರೆ, ಕೆಮಿಕಲ್ ಫರ್ಟಿಲೈಸರ್ಸ್ ಅಷ್ಟೇ ಮ್ಯಾಕ್ಸಿಮಮ್ ನಾವು ಇಂಪೋರ್ಟೇ ಮಾಡ್ಕೊಳ್ಳೋದು, ಅದಕ್ಕೂ ಡಾಲರ್ ರೂಪದಲ್ಲೇ ಕೊಡಬೇಕು. ಅವ್ರು ಹೇಳಿರೋದು .4 ನೋಡಿ, ಗೋಲ್ಡು, ಕ್ರೂಡ್ ಆಯಿಲು, ಫಾರಿನ್ ಟ್ರಿಪ್ಪು, ಫರ್ಟಿಲೈಸರ್ಸ್, ಆಮೇಲೆ ಈ ಐಟಮ್ಸ್ ಎಲ್ಲನೂ ನಾವು ಡಾಲರ್ ರೂಪದಲ್ಲೇ ಕೊಡಬೇಕು. ಎಲ್ಲಿಂದ ತರ್ತೀರಿ ನೀವು ಡಾಲರಲ್ಲಿ? ಈಗ ಯುದ್ಧ ಬೇರೆ ನಡೀತಾ ಇದೆ. ಆಮೇಲೆ ಡಾಲರ್, ಈಗ ನಾನು ಅವಾಗಲೇ ಹೇಳಿದೆ ಅಲ್ಲ, ಡಾಲರ್ ವ್ಯಾಲ್ಯೂ ನಮ್ಮ ರೂಪಿಗಿಂತ ಎಷ್ಟು ಇದಾಗಿದೆ ಅಂತ ಮಾರ್ಕೆಟಲ್ಲಿ. ಆಮೇಲೆ ಶೇರ್ ಮಾರ್ಕೆಟ್ ವ್ಯಾಲ್ಯೂ ಡೌನ್ ಆಗ್ತಾ ಇದೆ. ಇದೆಲ್ಲ ನಾವು ಏನಾಗುತ್ತೆ ಅರ್ಥ ಮಾಡಿಕೊಂಡು, ಈಗ ನೋಡಿ ಜನ ಏನು ಮಾಡ್ತಾರೆ, ನಾನು ಮೀಡಿಯಾಗೂ ಅದನ್ನು ಹೇಳೋದು, ಮೀಡಿಯಾ ಅವರಾಗಿರಲಿ ಜನ ಆಗಿರಲಿ, ಭಯ ಪಡೋವಂಥದ್ದೇನಿಲ್ಲ. ನೀವು ತೋರಿಸೋವಾಗಲೂ ಅಷ್ಟೇ ಏನಾಗಿದೆ, ಭಯ ಪಡೋವಂಥದ್ದೇನಿಲ್ಲ. ನಾನು ಅದನ್ನು ಹೇಳೋದು, ನೀವು ಎಚ್ಚರಿಕೆ ಗಂಟೆ ಅಷ್ಟೇ ಇದು. ನೀವು ತಗೊಂಡು ಕೇರ್ಫುಲ್ ಆಗಿರಿ, ಸಿಗದೇ ಇರೋವಂಥ ಪ್ರಶ್ನೆ ಇಲ್ಲವೇ ಇಲ್ಲ. ಬಟ್ ಏನು ಗೊತ್ತಾ ಶ್ರೀನಿವಾಸ್ ಸರ್, ಈಗ ಮಾಧ್ಯಮದವರು ಇಷ್ಟು ತೋರಿಸ್ತಾ ಇದೀವಿ, ಅಟ್ಲೀಸ್ಟ್ ಹಿಂಗಿದೆ ವಾಸ್ತವ ಪರಿಸ್ಥಿತಿ ಅಂತ ಹೇಳ್ತಾ ಇದೀವಿ, ಅದಕ್ಕೆ ಆತಂಕ ಕಾಣಿಸ್ತಾ ಇಲ್ಲ ನಿಮಗೆ? ಇಲ್ಲ ಅಂದ್ರೆ ಜನ ಫುಲ್ ಆತಂಕ ಬಿದ್ದು ಬೇಕಾದ್ರೆ ಸ್ಟಾಕ್ ಮಾಡ್ಕೊಳ್ಳೋಕೆ ಮುಂದೆ ಕರೆಕ್ಟ್ ಅವೇರ್ನೆಸ್ ನೀವು ಕೊಡ್ತಾ ಇದ್ದೀರಿ. ಈಗ ನಾನೀಗ ನಿಮ್ಮ ಥ್ರೂ ಚಾನಲ್ಲೇ ನಾನು ಇದು 4ನೇ ಸಲನೂ ಏನೋ ಬರ್ತಾ ಇದ್ದೀನಿ. ವಿ ಆರ್ ಗಿವಿಂಗ್ ವಾಟ್ ಎವರ್ ದ ಪಾಸಿಬಲ್ ಇದು ಇಸ್ ದೇರ್. ಇದೆಲ್ಲದಕ್ಕೂ ಕೂಡ ಕಾರಣ ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧನೇ, ಬೇರೆ ಯಾವುದೂ ಇಲ್ಲ. ಈಗ ನೀವು ಇಷ್ಟು ವರ್ಷ ನಡೆಸ್ಕೊಂಡು ಬಂದಿದ್ದಾರೆ, ಯುದ್ಧದಿಂದ ಈ ತರ ಆಗಿದೆ. ಹೊತ್ತು ಯುದ್ಧ ಇಲ್ಲ ಅಂದ್ರೆ ಆಗ್ತಾ ಇತ್ತಾ? ಅದು ಯೋಚನೆ ಮಾಡಬೇಕು. ಈಗ ಯುದ್ಧದಿಂದ ಪೆಟ್ರೋಲ್ ಡೀಸೆಲ್ ದರ ಈ ಯುದ್ಧ ಪಕ್ಕಕ್ಕಿಟ್ಟು ನೋಡಿದ್ರು ಕೂಡ ನ್ಯಾಚುರಲಿ ನಮಗೆ ಈ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ, ಕ್ರೂಡ್ ಆಯಿಲ್ ಜಾಸ್ತಿ. ಈಗ ಏನಾಗಿದೆ, 3 months ಬ್ಯಾಕು $83 ಇತ್ತು, ಈಗ $120 ಆಗಿದೆ ಒಂದು ಬ್ಯಾರಲ್ಗೆ. ಸೊ ನೀವೇನಾಗತ್ತೆ, ಅಲ್ಲಿ ಜಾಸ್ತಿ ಆದ್ರೂ ಇವ್ರು ಇನ್ನೂ ಮಾಡಿಲ್ವಲ್ಲ ನಮಗೆ, ಅದನ್ನು ಯೋಚನೆ ಮಾಡಬೇಕು ನಾವು. ಯಾಕೆಂದ್ರೆ ಬಿಕಾಸ್ ಸ್ಟಾಕ್ ಇಟ್ಟಿದ್ದಾರೆ, ಈಗಲೂ ಸ್ಟಾಕ್ ಇದೆ. ಸ್ಟಾಕ್ ಇಟ್ಟಿದ್ದಾರೆ ಶ್ರೀನಿವಾಸ್ ಸರ್. ಎಲೆಕ್ಷನ್ ಅಂತ ಸೈಲೆಂಟ್ ಆಗಿದ್ರೆ ಇಲ್ಲ ಅದು ತಪ್ಪು. ಎಲೆಕ್ಷನ್ ಅಂತ ಇಲ್ಲ ಎಲೆಕ್ಷನ್ ಈಗಲೂ ಅಷ್ಟೇ. ಆದ್ರೂ ಏನಾಗಿದೆ, ಇವಾಗ ಚೈನಾಗೆ ಹೋಗ್ತಾ ಇದ್ದಾರೆ ನಮ್ಮ ಅಮೆರಿಕನ್ ಪ್ರೆಸಿಡೆಂಟು. ಈಗ ಇರಾನ್ ಅವರು ಒಪ್ಪಲಿಲ್ಲ. ಇವ್ರು ಏನೇನು ಮಾತಾಡ್ತಾರೋ, ಈಗ ಯುದ್ಧ ಸ್ಟಾರ್ಟ್ ಆದರೆ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತೆ ಯಾವಾಗ ನಿಲ್ಲುತ್ತೆ ಗೊತ್ತಿಲ್ಲ, ಯಾರ್ಯಾರು ಏನು ಮಾಡ್ತಾರೆ ಗೊತ್ತಿಲ್ಲ. ನಮ್ಮ ಕೇರ್ ನಾವು ತಗೊಳ್ಳೇಬೇಕಲ್ಲ. ಏನಾಗಿದೆ ಅಂದರೆ, ಈಗ ನೀವು ಹೊರಗಡೆ ಮಾರ್ಕೆಟಲ್ಲಿ ನೀವು ಹೊರಗಡೆ ಮಾರ್ಕೆಟ್ಗೆ ಹೋಗ್ತೀರಿ, ಏನಾದರೂ ಸಿಗಲಿಲ್ಲ ಅಂದರೆ ತೊಗೊಂಡು ಮನೇಲಿ ಇಟ್ಕೊಳ್ತೀರಿ. ಸೊ ಆ ಥರ ನಮ್ಗೇನಾಗಿದೆ, 70% ಸ್ಟಾಕ್ ಇದೆ. ಈ ಸ್ಟಾಕ್ ಒಳಗಡೆ ನೀವು ಕೋಆಪರೇಟ್ ಕೊಟ್ಟರೆ ಇದು ಎಕ್ಸ್ಟೆಂಡ್ ಆಗುತ್ತೆ ಸ್ಟಾಕು. ಅಷ್ಟರೊಳಗಡೆ ನಾವು ತರಿಸ್ಕೊಳ್ತೀವಿ. ರೇಟ್ ರೈಸ್ ಮಾಡೋ ನೆಸಿಟಿ ಇರಲ್ಲ. ಇಲ್ಲ ಅಂದ್ರೆ ನಾವು ರೇಟ್ ರೈಸ್ ಮಾಡಲೇಬೇಕಾಗತ್ತೆ. ಈಗ ನಾನು ಆಪ್ಷನ್ ಕೊಟ್ಟೇ ಇಲ್ಲ. ನೀವು ಸಂಸಾರ ನಡೆಸ್ತಾ ಇರೋವಾಗ ನೀವು ಸಾಲ ಮಾಡಬೇಕು, ಇಲ್ಲ ಖರ್ಚು ಕಡಿಮೆ ಮಾಡ್ಕೋಬೇಕು. ಖರ್ಚು ಕಡಿಮೆ ಮಾಡಿ ಅಷ್ಟೇ. ಸಾಲ ಮಾಡೋದು ಬೇಡ, ಆರ್ಥಿಕ ಬಿಕ್ಕಟ್ಟು ಬೇಡ. ಮಾನ್ವಿತಾ ಅವರು ಏನಾದ್ರು ಪ್ರಶ್ನೆ ಇದೆಯಾ ನಿಮ್ಗೆ? ಏನಾದ್ರು ಆತಂಕ? ನೋಡಿ ಮೇಡಮ್, ಅಕ್ಕಪಕ್ಕದ ಮನೆಯವ್ರ ಜಗಳಾಟದ ಮಧ್ಯ ನಮ್ಮ ಮನೆಯಲ್ಲಿ ಏನ್ ಅಡ್ಗೆ ಮಾಡ್ಬೇಕು, ಏನ್ ತರಬೇಕು, ಏನ್ ತರಬಾರ್ದು, ಅದ್ರ ಮೇಲೆ ಕಡಿವಾಣ ಹಾಕ್ದಂಗಿದೆ. ಅವ್ರು ಯಾರೋ ಜಗಳ ಮಾಡ್ತಿದ್ದಾರೆ, ಇನ್ನೆಲ್ಲೋ ನಡೀತಾ ಇದೆ. ಆದ್ರೆ ಅನುಭವಿಸ್ತಾ ಇರೋದು ನಾವೊಬ್ರೇ ಅಲ್ಲ, ಎಷ್ಟೊಂದು ದೇಶನೂ ಅನುಭವಿಸ್ತಾ ಇದ್ದಾರೆ.
ಈ ಡೊನಾಲ್ಡ್ ಟ್ರಂಪ್ಗೆ ದೇವ್ರು ಯಾವಾಗ ಒಳ್ಳೆ ಬುದ್ಧಿ ಕೊಡ್ತಾನೋ ಅಂತ ಕೊಡಲ್ಲ ಕೊಡಲ್ಲ ಯಾವಾಗ ಈ ಯುದ್ಧ ನಿಲ್ಲುತ್ತೋ, ಯಾವಾಗ ಇದೆಲ್ಲ ಈ ಅಲ್ಲ, ಬಿಕ್ಕಟ್ಟಿನ ಇತ್ತೀಚೆಗೆ ಚಿನ್ನ ಏನಾದ್ರು ಪರ್ಚೇಸ್ ಮಾಡಿದ್ರ ನೀವು? ಚಿನ್ನ ತಗೊಂಡಾದ್ಮೇಲೆ ಇಂತ ಸ್ಟೇಟ್ಮೆಂಟ್ ಮೇಡಮ್ ನೋಡಿ, ಅಕ್ಷಯ ತೃತೀಯ ದಿನ ಹೋಗಿ ಪರ್ಚೇಸ್ ಮಾಡಿದ್ದುಂಟು. ಅಂದ್ರೆ ಮಾಡ್ಲೇಬೇಕಲ್ಲ ಅಂತ ಶಾಸ್ತ್ರಕ್ಕೋಸ್ಕರ ಒಂದ್ ಗುಲ್ಗಂಜಿ ಆದ್ರೂ ತಗೊಬೇಕು ಅಂತ ಒಂದ್ ಸಣ್ಣದೇನೋ ತಗೊಂಬಂದ್ವಿ. ಇವಾಗ ನೋಡಿದ್ರೆ ಓಕೆ, ಅವಾಗ ಏನು ಸ್ವಲ್ಪ ಚಿನ್ನ ತಗೊಂಡ್ವೋ ಅದೇ ಸಾಕೇನೋ ಅಂತ ಅನ್ನಿಸ್ತಾ ಇದೆ. ಓಕೆ, ದೇಶಕ್ಕೋಸ್ಕರ ಹೌದು, ಮೋದಿ ಅವ್ರು ಹೇಳಿದ್ರು ಭಾಷಣದಲ್ಲಿ, ಹಿಂದಿನ ಟೈಮ್ನಲ್ಲಿ ದೇಶಕ್ಕೋಸ್ಕರ ಚಿನ್ನಾನು ಕೊಟ್ಟಿರೋರು ಇದ್ದಾರೆ, ಅಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ, ನಾವು 1 ವರ್ಷದ ಕಾಲ ತಗೊಂಬೇಡಿ ಅಂತ ಅಷ್ಟೇ ಹೇಳಿರೋದು. ಓಕೆ, ಫಾಲೋ ಮಾಡೋಣ. ಬಟ್ ನಮ್ಮ ಗವರ್ಮೆಂಟಿಂದ ನಮಗೆ ಆ್ಯಸ್ ಕನ್ಸ್ಯೂಮರ್ಸ್ ಕೆಲವೊಂದು ಅವರು ಪ್ರಾಮಿಸು ಮಾಡಬೇಕಾಗುತ್ತೆ. ಈ ಎಲೆಕ್ಟ್ರಿಸಿಟಿ ಬಿಲ್ನ ಏರಿಸ್ಬೇಡಿ, ಆಮೇಲೆ EV ಮಿಷಿನ್ಸ್ ಮೇಲೆ ಏನೇನು ಟ್ಯಾಕ್ಸ್ ಇದೆಯೋ ಅದನ್ನು ಸ್ವಲ್ಪ ಕಡಿಮೆ ಮಾಡಿ, ನಾವು ಶಿಫ್ಟ್ ಆಗ್ಬೋದು. ಅದಾದ್ಮೇಲೆ ಕುಕಿಂಗ್ ಆಯಿಲ್, ಲೋಕಲ್ ಕುಕಿಂಗ್ ಆಯಿಲ್ ಮೇಲೂ GST ವ್ಯಾಟು ಅಂತೆಲ್ಲ ತುಂಬಾ ಜಾಸ್ತಿ ತಗೊಂತಾರೆ, ಅದನ್ನಾದ್ರೂ ಇಳಿಸಿ. ಆಮೇಲೆ ಸೋಲಾರ್ ಪ್ಯಾನಲ್ಸ್ ಮೇಡಮ್ ಎಷ್ಟು ಕಾಸ್ಟ್ಲಿ ಇದೆ, ಸೋಲಾರ್ ಪ್ಯಾನಲ್ ಇನ್ಸ್ಟಾಲೇಷನ್ ಎಷ್ಟು ಕಾಸ್ಟ್ಲಿ, ಅದಕ್ಕೂ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ. ಇದೆಲ್ಲ ಮಾಡಿಕೊಟ್ರೆ ವಿ ಆರ್ ಓಕೆ. ಅಟ್ಲೀಸ್ಟ್ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡಕ್ ಆಗ್ದಲೇ ಹೋದ್ರು ಅದ್ರ ಮೇಲೆ ದರ ಏರಿಕೆ ಮಾಡಬೇಡಿ. ಶ್ರೀನಿವಾಸ್ ಸರ್, ನಮ್ಮ ಹತ್ರ ಇರುವಂಥ ಎನರ್ಜೀಸು ಅಥವಾ ಈಗಿರುವಂಥ ಸಮಸ್ಯೆಗಳು ಯಾವುದಕ್ಕಿಲ್ವೋ ಅದನ್ನಾರು ರೇಟ್ ಹೈಕ್ ಮಾಡಬೇಡಿ, ಅಟ್ಲೀಸ್ಟ್ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೊಂದು ದಾರಿ ಮಾಡಿಕೊಡಿ ಅಂತ. ಸೊ ಮೋಸ್ಟ್ಲಿ ಕೇಂದ್ರ ಆ ನಿಟ್ಟಿನಲ್ಲಿ ಒಂದು ಕ್ರಮ ತೆಗೆದುಕೊಂಡು. ಅದೇ ಈಗ ಸೋಲಾರ್ ಏನಾಗಿದೆ, ನಾವು ಕಂಪೇರ್ ಮಾಡಿದ್ರೆ ಲಾಸ್ಟ್ 20 ಇಯರ್ಸ್ಗೂ 10 ಇಯರ್ಸ್ಗೂ ಈಗ ರೇಟ್ಸ್ ಕಡಿಮೆನೇ ಆಗಿದೆ. ಏನಾಗುತ್ತೆ, ಸೋಲಾರ್ ಪ್ರೊಡಕ್ಷನ್ನು ಜಾಸ್ತಿ ಇದೆ. ಇವರು ಹೇಳ್ದಂಗೆ ಗೌರ್ಮೆಂಟ್ ಕೆಲವು ಮೆಷರ್ಸ್ ತಗೋಬೇಕಾಗತ್ತೆ, ನಾವು ಈ ಥರ ಪರಿಸ್ಥಿತಿಯಲ್ಲಿ ಈ ಥರ ಜಾಸ್ತಿ ಮಾಡಲ್ಲ ಅಂತ. ಬಟ್ ಏನಾಗಿದೆ ಅಂದರೆ, ನಾನು ಮೇಯ್ನ್ ಒಂದು ಹೇಳ್ತೀನಿ, ಯಾರು ನಾವು ಈಗ ಪೊಲಿಟಿಕಲ್ ಪಾರ್ಟಿಯಿಂದ ಬಂದಿಲ್ಲ, ಏನೂ ಇಲ್ಲ, ನಾವು ಗಿವ್ ದಿ ಅವೇರ್ನೆಸ್ ಅಷ್ಟೇ. ಈಗ ಏನಾಗಿದೆ ಅಂದರೆ, ನಮ್ಮ ಇಂಡಿಯಾದಲ್ಲಿ ಎಲ್ಲ ಕಡೆ ಫ್ರೀ ಬೀಸ್ ಅಂತ ಕೊಡ್ತಾ ಇದ್ದಾರೆ. ನಾನು ಒಂದು ಕೇಳ್ತಾ ಇಲ್ಲ, ಎಲ್ಲರಿಗೂ. ಏನಾಗಿದೆ, ಡೆವಲಪ್ಮೆಂಟ್ ಅನ್ನೋದು ಕಮ್ಮಿ ಆಗೋಗುತ್ತೆ. ನೀವು ಯಾವಾಗ ಫ್ರೀ ಬೀಸ್ ಕೊಡ್ತೀರೋ ಅವಾಗ ಅವ್ರಿಗೆ ಫಂಡ್ಸ್ ಬೇಕಾಗುತ್ತೆ. ಫಂಡ್ಸ್ ಎಲ್ಲಿಂದ ಬರುತ್ತೆ? ಇನ್ನೊಂದು ಕಡೆ ರೈಸ್ ಮಾಡಲೇಬೇಕು. ಈಗ ನೀವು ಇಲ್ಲಿ ಕೊಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ತಗೊಳ್ಳೇಬೇಕು, ನೀವು ಕೈಯಿಂದ ಕೊಡೋಕ್ ಆಗಲ್ವಲ್ಲ. ಅಲ್ಲ, ನನಗೆ ಅದೇ ಆಶ್ಚರ್ಯ ಆಗೋದು, ಈ ಗ್ಯಾರಂಟಿ ಯೋಜನೆಗಳೇನು ಸರ್ಕಾರ ತಮ್ಮ ಬೊಕ್ಕಸದಿಂದ ಕೊಡಲ್ಲ. ಜನ ಅರ್ಥ ಮಾಡ್ಕೋಬೇಕು, ನಮ್ದೇ ದುಡ್ಡು ನಮಗೆ ಕೊಡ್ತಾರೆ. ಈಗ ಅವ್ರನ್ನ ಕಿತ್ತು ಇವ್ರು ಕೊಡ್ತಾರೆ ಅಷ್ಟೇ. ಜನ ಅರ್ಥ ಮಾಡ್ಕೋಬೇಕು. ಏನಕ್ಕೆ ನೀವು ಅರ್ಥ ಮಾಡಿಕೊಂಡು ಆದಷ್ಟು ಏನಾಗಿದೆ, ಈ ಫ್ರೀ ಬೀಸಿಂದಾನೇ ಅರ್ಧ ಹಾಳಾಗ್ತಾ ಇರೋದು. ಈವನ್ ಸುಪ್ರೀಂ ಕೋರ್ಟು ಹೇಳಿದೆ ಏನಂತ, ಈ ಫ್ರೀ ಬೀಸ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅಂತ. ಆದರೂ ಎಲ್ಲೂ ನಿಲ್ತಾ ಇಲ್ಲ. ಎಲ್ಲ ಸ್ಟೇಟಲ್ಲೂ ಎಲೆಕ್ಷನ್ ಬಂದಾಗ ಫ್ರೀ ಬೀಸ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಆಮೇಲೆ ಅದನ್ನು ಸರಿಯಾಗಿ ಬಿಗಿನಿಂಗಲ್ಲಿ ಇನಿಷಿಯೇಟ್ ಮಾಡ್ತಾರೆ, ಆಮೇಲೆ ಕೊಡೋಕೆ ಸಾಧ್ಯ ಆಗಲ್ಲ, ಯಾಕೆಂದ್ರೆ ಫಂಡ್ಸ್ ಕಮ್ಮಿ ಆಗುತ್ತೆ. ಈಗ ನೀವು ಎಷ್ಟು ಅಂತ ನೀವು ರೇಟ್ ರೈಸ್ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಹೌದು, ಜನಸಾಮಾನ್ಯರಿಗೆ ಇದಾಗೆ ಆಗುತ್ತೆ. ಒಂದ್ ಕಡೆ ಕೊಟ್ಟಂಗೆ ಮತ್ತೊಂದ್ ಕಡೆ ಹೊರೆ, ಈ ರೀತಿ ಸಮಸ್ಯೆನ ಫೇಸ್ ಮಾಡ್ತಾರೆ. ಹೇಳಿದೊಂದು ವಿಷಯ ಚೆನ್ನಾಗಿದೆ ಮೇಡಮ್. ಎಷ್ಟೊಂದ್ ಜನ ಓಲಾ, ಊಬರ್ ಮತ್ತೊಂದು ಆಟೋ ಚಾಲಕರು ಅವ್ರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವ್ರಿಗೆ ಎಂಪ್ಲಾಯ್ಮೆಂಟ್ ಒದಗಿಸ್ಕೊಡಿ. ಅವ್ರಿಗಲ್ಲಿ ಎಂಪ್ಲಾಯ್ಮೆಂಟ್ ಆಗೋದಿಲ್ಲ, ಓಡಿಸೋದಕ್ಕೆ ಆಗೋದಿಲ್ಲ. ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಕೊಡಿಸ್ತೀರಾ, ಅಥವಾ ಗವರ್ಮೆಂಟ್ ಏಡೆಡ್, ಸೆಮಿ ಗವರ್ಮೆಂಟ್, ಪ್ರೈವೇಟ್ ಸೆಕ್ಟರ್ ಅಲ್ಲಿ ಎಲ್ಲಾದ್ರೂ ಅವ್ರಿಗೆ ಜಾಬ್ ಕೊಡಿಸಿ, ಅವ್ರಿಗೂ ಸಂಸಾರ ಇರುತ್ತೆ ಅಲ್ವಾ? ಹೌದು ಹೌದು, ನಮ್ದು ಅದೇ ಪ್ರಶ್ನೆ. ಪಾಪ ಈಗ ಸಫರ್ ಆಗೋದು ಅದೇ ಬಡವರು, ಮಧ್ಯಮ ವರ್ಗದವರು. ಪಾಪ ಈ ರೀತಿ ಸಾರ್ವಜನಿಕ ಸೇವೆಗಳನ್ನು ಇಟ್ಕೊಂಡಿರ್ತಾರಲ್ಲ, ಸಂಚಾರಿ ಸೇವೆಗಳು, ಈ ಓಲಾ, ಉಬರ್ ಓಡಿಸೋರು, ಆಟೋ ಚಾಲಕರು ಆಲ್ರೆಡಿ ಪರದಾಡ್ತಿದ್ದಾರೆ. ಜೀವನ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅವರಿಗೆಲ್ಲ ಯಾವ ರೀತಿ ವ್ಯವಸ್ಥೆ ಆಗಬಹುದು, ಇದು ಕೂಡ ಆತಂಕ. ಯಾಕಂದರೆ ಕೋವಿಡ್ನಿಂದ ಈಗ ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಂಡಿದ್ದಾರೆ, ಬಟ್ ಮತ್ತೆ ಆತಂಕದ ವಾತಾವರಣ ಅಂತ ಅಂದರೆ ಹೆಂಗೆ? ಈ ಪ್ರಶ್ನೆ ಇದೆ. ಇದ್ರ ಬಗ್ಗೆ ಚರ್ಚೆ ಮುಂದುವರಿಯುತ್ತೆ ಚಿಕ್ಕದೊಂದು ವಿರಾಮದ ಬಳಿಕ.